ಹಾಯ್ ಎಲ್ರಿಗೂ ನಮಸ್ಕಾರ. ಆ, ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಯಾಕಂದ್ರೆ ನಿಮ್ಗೂ ಗೊತ್ತಿರುತ್ತೆ, ಪಿ ಸಿ ಕನ್ಫರ್ಮ್ ಆಗಿದೆ, ಇ ಎಸ್ ಐ ಆಗುತ್ತೆ ಅಂತಿದ್ದಾರೆ. ಮತ್ತೆ ಕೆ ಎ ಡಿಪಾರ್ಟ್ಮೆಂಟ್ ಇಂದ, ಕೆ ಪಿ ಎಸ್ ಸಿ ಡಿಪಾರ್ಟ್ಮೆಂಟ್ ಇಂದ ತುಂಬಾ ಕನ್ಫರ್ಮ್ಸ್ಗಳು ಆಗೋ ಸೂಚನೆ ಇದೆ. ನೋಟಿಫಿಕೇಶನ್ಗಳ ಸುರಿಮಳೆ ಅನ್ಬೋದು ನಾವು ಈ ಸಿಚುವೇಶನ್ ಇರೋದು. ಅಪ್ಕಮಿಂಗ್ ಡೇಸ್ ಅಲ್ಲಿ ತುಂಬಾ ಕನ್ಫರ್ಮ್ಸ್ಗಳು ಆಗ್ತವೆ. ಸೊ ಚೆನ್ನಾಗಿ ಓದ್ಬೇಕು ನಾವು ಈ ಟೈಮಲ್ಲಿ. ಇಷ್ಟು ದಿನ ಅಂತೂ ಬರಗಾಲ ಇತ್ತು, ನೋಟಿಫಿಕೇಶನ್ ಇಲ್ಲ, ಏನು ಇಲ್ಲ. ಹುಡುಗರೆಲ್ಲ ಓದೋರು ಊರ್ ಬಿಟ್ಟು ಹೋಗಿದ್ರು. ಧಾರವಾಡ ಆಗ್ಲಿ, ಬಿಜಾಪುರ ಆಗ್ಲಿ, ಬೆಂಗಳೂರು ಆಗ್ಲಿ, ಅದೆಲ್ಲ ಬಿಟ್ಟು ಬೇರೆ ಬೇರೆ ಕೆಲಸ ನೋಡ್ಕೊಂಡವರು ತುಂಬಾ ಜನ ಇದ್ದಾರೆ. ಮತ್ತೆ ನಾನ್ ನೋಟಿಫಿಕೇಶನ್ ಆಗುತ್ತೆ ಆಗುತ್ತೆ ಅಂತ ಓದಿ ಛಲ ತಡ್ಕೊಂಡು ಇದ್ದವರು ಇದ್ದಾರೆ. ಸೊ ಎಲ್ರಿಗೂ ಒಂಥರ ಒಳ್ಳೆ ಟೈಮ್ ಬಂದಿದೆ ಇವಾಗ. ಕಾಲ್ಫಾರ್ಮ್ ಅಂತೂ ಇದೆ, ಡೆಫಿನೆಟ್ಲಿ ತುಂಬಾ ಕಾಲ್ಫಾರ್ಮ್ಸ್ ಆಗುತ್ತೆ. ಸೊ ಅದಕ್ಕಾಗಿ ಇವಾಗ ನಮ್ಮ ಸ್ಟ್ರಾಟಜಿ ಏನಿರ್ಬೇಕು, ಫಸ್ಟ್ ಆಫ್ ಆಲ್ ಪಿ ಸಿಗೆ ತುಂಬಾ ಜನ ಓದೋರಿದ್ದಾರೆ ಧಾರವಾಡದಲ್ಲಾಗ್ಲಿ, ಬಿಜಾಪುರ್, ಬೆಂಗಳೂರು. ಪಿ ಸಿ ಒಂಥರ ಅಟ್ರಾಕ್ಟಿವ್ ಜಾಬ್ ಅದು ನಮ್ಮ ಕರ್ನಾಟಕದಲ್ಲಿ. ಸೊ ಪೊಲೀಸ್ ಕಾನ್ಸ್ಟೇಬಲ್ಗೆ ಸುಮಾರು 3,500 3,000 ಚಿಲ್ಲರೆ ಪೋಸ್ಟ್ ಕರೆದಿದ್ದಾರೆ. ಇಷ್ಟು ಪೋಸ್ಟ್ ಯಾವಾಗ ಕರೆದಿದ್ದಾರೆ? ಲಾಸ್ಟ್ ಟೈಮ್ ಕರೆದಿದ್ದು ಅಂದ್ರೆ 2021ರಲ್ಲಿ. 2021ರಲ್ಲಿ ನಾವು ಅವಾಗ ಬಂದಿದ್ವಿ. ಲಾಸ್ಟ್ ಟೈಮ್ ಇದು ಕಾಲ್ಫಾರ್ಮ್ ಆಗಿದ್ದು ಪಿ ಸಿ ಇಷ್ಟೊಂದು. ಅವಾಗ 4,000 ಸಮಥಿಂಗ್ ಆಗಿತ್ತು, ಇವಾಗ 3,000 ಪ್ಲಸ್ ಆಗಿದೆ. ಸೊ ಕಾಂಪಿಟೇಷನ್ ಅಂತೂ ತುಂಬಾ ಇದೆ ಇವಾಗಂತೂ ಕಾಂಪಿಟೇಷನ್ ತುಂಬಾ ಇದೆ. ಯಾಕಂದ್ರೆ ಏಜ್ ರಿಲ್ಯಾಕ್ಸೇಷನ್ ತುಂಬಾ ಕೊಟ್ಟಿದ್ದಾರೆ. ಬಿಕಾಸ್ ಇಷ್ಟು ದಿನ ಬರಗಾಲ ಇತ್ತು, 3 to 4 years ಆಗಿ ನೋಟಿಫಿಕೇಶನ್ ಇರ್ಲಿಲ್ಲ. ಗಳಿಗೆ ಒಂಥರ ದಿಗ್ಭ್ರಮೆ ಆಗಿದ್ರು. ಏನ್ ಮಾಡೋದು, ಕಾಲ್ಫಾರ್ಮ್ಗಳೇ ಇಲ್ಲ, ಓದೋದಾ, ಊರ್ ಬಿಟ್ಟು ಹೋಗೋದಾ, ಇಲ್ಲೇ ಇರೋದಾ, ಏನ್ ಮಾಡೋದು, ಬೇರೆ ಊರಿಗೆ ಹೋಗೋದಾ, ದುಡಿಯಕ್ ಹೋಗೋದಾ, ಈ ತರ ಸುಮಾರು ಪ್ರಶ್ನೆಗಳಿದ್ವು. ಸುಮಾರು ನನ್ನ ಫ್ರೆಂಡ್ಸ್ ಕೂಡ ಸುಮಾರು ಜನ ಕಾಲ್ ಮಾಡಿ ಏನ್ ಮಾಡೋದು, ಹಿಂಗಾಗ್ತಿದೆ, ಏನ್ ಮಾಡೋದು ಅಂತವ್ರಿಗೆಲ್ಲ ನಾನು ಸೆಂಟ್ರಲ್ ಹೋದ್ರು ಅಂತ ಸಜೆಸ್ಟ್ ಮಾಡಿದ್ದೆ, ಸೆಂಟ್ರಲ್ ಎಕ್ಸಾಮ್ ಹೋದ್ರಿ ಅಂತ ಸಜೆಸ್ಟ್ ಮಾಡಿದ್ದೆ. ಬಟ್ ಇವಾಗಂತೂ ಇ ಸಿ ಕಾಲ್ಫಾರ್ಮ್ ಅಂತೂ ಇದೆ, 3,000 ಪ್ಲಸ್ ಇದೆ. ಸೊ ಅದಕ್ಕೆ ಇಷ್ಟು ದಿನ ಊರಲ್ಲಿದ್ದು ಈಗ ಓದಕ್ ಬಂದಿರೋರಾಗ್ಲಿ, ಇಷ್ಟು ದಿನ ಓದ್ತಿರೋರಾಗ್ಲಿ, ಕಂಟಿನ್ಯೂ ಸ್ಟಡಿ ಇಟ್ಟೋರಾಗ್ಲಿ, ಒಂದು ಕರೆಕ್ಟ್ ಪ್ರಾಪರ್ ಟೈಮ್ ಟೇಬಲ್ ಹಾಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಈ ಟೈಮಲ್ಲಿ. ಯಾಕಂದ್ರೆ ಬಿಫೋರ್ ಹೇಳ್ದಂಗೆ ನೀವು ಇಷ್ಟು ದಿನ ಓದಿರೋದು ಮ್ಯಾಟ್ರ್ ಆಗುತ್ತೆ. ಬಟ್ ಇವಾಗ ಏನು ಕ್ವಿಕ್ ರಿವಿಷನ್ ಮಾಡ್ತಿರಲ್ಲ 1.5 2 months ಅಲ್ಲಿ, ಅದು ತುಂಬಾ ಜಾಸ್ತಿ ಮ್ಯಾಟ್ರ್ ಆಗುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸ್ ನ ಕವರ್ ಮಾಡಬೇಕು. ಮಿನಿಮಮ್ ಅಂದ್ರೂ 2 years ಕರೆಂಟ್ ಅಫೇರ್ಸ್ ಕವರ್ ಮಾಡಿ. 1 year ಅಂತೂ ಮಾಡ್ಲೇಬೇಕು, ಮಸ್ಟ್ ಅಂಡ್ ಶುಡ್. ಬಟ್ ತುಂಬಾ ದಿನ ಗ್ಯಾಪ್ ಆಗೈತಲ್ಲ, ಅದಕ್ಕಾಗಿ ಒಂದು 2 years ನ ಚೆನ್ನಾಗಿ ನೋಡ್ಕೊಂಡ್ರೆ ಉತ್ತಮ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ದಿನ ಓದ್ತಿರೋರು, ಕಂಟಿನ್ಯೂಟಿ ಸ್ಟಡಿ ಇರೋರು ಆಲ್ಮೋಸ್ಟ್ ನೋಡಿರ್ತಾರೆ. ಮಂತ್ಲಿ ಆಗಲಿ, ಡೇ ಬೈ ಡೇ, ವೀಕ್ಲಿ, ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ. ಅವ್ರಿಗೆ ಈಸಿ ಆಗುತ್ತೆ. ಮಿನಿಮಮ್ ಅಂದ್ರೂ 1 year ನೋಡ್ಕೊಳ್ಳಿ, ಮ್ಯಾಕ್ಸಿಮಮ್ 2 year ತನಕ ನೋಡೋಕೆ ಟ್ರೈ ಮಾಡಿ ಕರೆಂಟ್ ಅಫೇರ್ಸ್ನ. ಅದಾದ್ಮೇಲೆ ಮೆಂಟಲ್ ಎಬಿಲಿಟಿ ಡೈಲಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ಯೂಟ್ಯೂಬ್ ಚಾನಲ್ ನೋಡಿ, ಯಾವುದೇ ಬುಕ್ ಓದಿ, ನಿಮ್ಮ ನೋಟ್ಸ್ ಇದ್ರೆ ಅದನ್ನೇ ರಿವೈಸ್ ಮಾಡಿ, ಬಟ್ ಚೆನ್ನಾಗಿ ಓದ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ನಮ್ಮ ಸ್ಟೂಡೆಂಟ್ಸ್ಗೆ, ಎಸ್ಪೆಷಲಿ ಪಿ ಸಿ ಪಿ ಎಸ್ ಐ ಓದೋರಿಗೆ ತುಂಬಾ ಒಂಥರ ಕಬ್ಬಿಣದ ಕಡಲೆ ಅಂತಾರೆ. ಸೊ ಆ ಥರ ತಿಳ್ಕೊಳ್ಳಾರ್ದೆ ಮೆಂಟಲ್ ಎಬಿಲಿಟಿನ ಡೈಲಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ಬುಕ್ ಆಗಲಿ, ವಿಡಿಯೋ ಆಗಲಿ, ನೋಟ್ಸ್ ಆಗಲಿ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು 15 ಕ್ವಶನ್ಸ್ ಮೆಂಟಲ್ ಎಬಿಲಿಟಿ ಬಂದ್ರೆ ಒಂದು 14 ಆದ್ರೂ ಬಿಡಿಸೋ ಕೆಪಾಸಿಟಿ ಇರಬೇಕು. ಒಂದು ಹೋಗ್ಲಿ, ಒಂದು 14 ಬಿಡಿಸಿದ್ರೆ ಪಕ್ಕ ನೀವು ಲಿಸ್ಟಲ್ಲಿ ಹೆಸರಿರುತ್ತೆ ನಿಮ್ದು. ಯಾಕಂದ್ರೆ ಮೆಂಟಲ್ ಎಬಿಲಿಟಿ ಒಂಥರ ಕೈ ಹಿಡಿಯುತ್ತೆ ನಮ್ಮ ಸಬ್ಜೆಕ್ಟ್, ಅದು ಕೈ ಹಿಡಿಯೋಂಗ್ ಹೇಳ್ಕೊಂಡು ಹೋಗುತ್ತೆ. ಇವಾಗ ಇವೆಲ್ಲ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್, ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕಾನಮಿ, ಸೈನ್ಸ್ ಅಂಡ್ ಟೆಕ್, ಮತ್ತಿವೆಲ್ಲ ಒಂಥರ ಸಮುದ್ರ ಇದ್ದಂಗೆ ಇವು. ಎಷ್ಟು ಓದಿದ್ರು ಕಡಿಮೆನೆ, ಎಷ್ಟು ಓದಿದ್ರು ಮುಗಿಲಾರ್ದ ಕತೆ ಅದು. ಬಟ್ ಮೆಂಟಲ್ ಎಬಿಲಿಟಿ ಇಂತಿಷ್ಟೇ ಟಾಪಿಕ್ಸ್ ಅಂತ ಇರ್ತವೆ. ಮೆಂಟಲ್ ಎಬಿಲಿಟಿ ಒನ್ ಮ್ಯಾಕ್ಸಿಮಮ್ 20 to 30 ಟಾಪಿಕ್ಸ್ ಇರ್ತವೆ. ಆ 30 ಟಾಪಿಕ್ಸ್ ಅಲ್ಲಿ ಒಂದ್ ಟಾಪಿಕ್ ಅಲ್ಲಿ ಒಂದು 3-4 ಥರದ ಕ್ವಶನ್ ಬರ್ತವೆ. 3-4 ಥರದ ಕ್ವಶನ್ ಮಲ್ಟಿಪಲ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಮೆಂಟಲ್ ಎಬಿಲಿಟಿ ಯಾವುದೇ ಕ್ವಶನ್ ಬಂದ್ರು ನಾವು ಕ್ರ್ಯಾಕ್ ಮಾಡ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 20 to 30 ಟಾಪಿಕ್ಸ್ ಇರ್ತವೆ ಮೆಂಟಲ್ ಎಬಿಲಿಟಿ. ಫಾರ್ ಎಕ್ಸಾಂಪಲ್ ಎವರೇಜ್ ಟಾಪಿಕ್ ಆಗಲಿ, ಪ್ರೊಬಬಿಲಿಟಿ ಆಗಲಿ, ಡೈಸ್ ಆಗಲಿ, ಕ್ಯಾಲೆಂಡರ್ ಆಗಲಿ, ಈ ತರ 20+ ಟಾಪಿಕ್ಸ್ ಇರ್ತವೆ. ಸೊ ಈ ತರ ಇವನ್ನ ಪ್ರಾಕ್ಟೀಸ್ ಮಾಡಿ, ತುಂಬಾ ಪ್ರಾಕ್ಟೀಸ್ ಮಾಡಿ. ಮೆಂಟಲ್ ಎಬಿಲಿಟಿಗೆ ಡೈಲಿ 1 to 1.5 hour ಕೊಟ್ಟರು ಕಡಿಮೆನೆ. ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಎಕ್ಸಾಮ್ ಪೇಪರ್ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ.
ಇದು ಮಾತಂತೂ ಪಕ್ಕದ ನೆನಪಿಟ್ಕೊಳ್ಳಿ. ಇದಾದ್ಮೇಲೆ ಕರೆಂಟ್ ಅಫೇರ್ಸ್ ಹೇಳಿದ್ನಲ್ಲ, ಕರೆಂಟ್ ಅಫೇರ್ಸ್ಗೆ ಮಿನಿಮಮ್ 1 ವರ್ಷ ಅಂತೂ ಓದಿ, ಆದರೆ 2 ವರ್ಷ ತನಕ ಓದಿ ಹೇಳಿದ್ನಲ್ಲ ಆವಾಗ್ಲೇನೆ. ಬಿಕಾಸ್ 2 ಇಯರ್ಸ್ ಆಯ್ತು ಕಾಲ್ಫಾರ್ಮ್ ಇಲ್ಲ, 2 ಇಯರ್ಸ್ ಅಲ್ಲ ತುಂಬಾನೇ ವರ್ಷಗಳದು. ಈ ತರ ಕಾಲ್ಫಾರ್ಮ್ ಬ್ಯಾಕ್ ಟು ಬ್ಯಾಕ್ ಕಾಲ್ಫಾರ್ಮ್ಗಳಿಲ್ಲ, ಬರಗಾಲ ಅಂತಿತ್ತು. ಸೊ ಇವಾಗ ಕಾಲ್ಫಾರ್ಮ್ ಆಗಿದೆ. ಯಾವುದೇ ಕಾರಣಕ್ಕೂ ಒಂದು ಕ್ವಶನ್ ಮಿಸ್ ಆಗಬಾರ್ದು. ಬಿಕಾಸ್ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ಎಲ್ಲಾ ಸಿಲೆಬಸ್ ನಮಗೆ ಕವರ್ ಮಾಡೋಕೆ ಟೈಮ್ ಸಿಕ್ಕಿದೆ, ಮತ್ತೆ ಕರೆಂಟ್ ಅಫೇರ್ಸ್ನು ಚೆನ್ನಾಗಿ ರಿವೈಸ್ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿದೆ. ಆಲ್ಮೋಸ್ಟ್ ನಾವು 100% ರೆಡಿ ಆಗಿರ್ಬೇಕು. ಐ ಆಮ್ ರೆಡಿ ಟು ಫೇಸ್ ದಿ ಎಕ್ಸಾಮ್ ಅನ್ನೋ ಥರ ರೆಡಿ ಆಗಿರ್ಬೇಕು ನೀವು ಆ್ಯಕ್ಚುಲಿ ಈ ಸಿಚುವೇಶನ್ ನೋಡಿದರೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಚೆನ್ನಾಗಿ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ನ ನಾನು ಹೇಳೋದು ಸಜೆಷನ್ ಮಾಡೋದು 3 ಟೈಪ್ ಆಫ್ ಸೋರ್ಸ್ ಮಾಡಿ. ಆದರೆ 3 ಟೈಪ್ಸ್ ಆಫ್ ಸೋರ್ಸ್, ಒಂದು ಮಂತ್ಲಿ ಮ್ಯಾಗ್ಝಿನು, ಒಂದು ಡೈಲಿ ಯೂಟ್ಯೂಬ್ ಚಾನಲು, ಪ್ಲಸ್ ನ್ಯೂಸ್ ಪೇಪರು. ಈ 3 ಸೋರ್ಸ್ನ ನೀವು ಗ್ಯಾದರ್ ಮಾಡಿಕೊಂಡು ಚೆನ್ನಾಗಿ ಈ 1 ಅವರ್ ಟು 1.5 ಅವರಲ್ಲಿ ಡೈಲಿ ಮಾಡ್ಬೋದು. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೇ ಬೈ ಡೇ ಜಾಸ್ತಿ ಅನ್ಸ್ಬೋದು. ಬಟ್ ಇದನ್ನ ಮಾಡಿದ್ರೆ ನಿಮ್ಗೆ ಕರೆಂಟ್ ಅಫೇರ್ಸಲ್ಲಿ ಯಾವುದೇ ಕ್ವಶನ್ಸ್ ಮಿಸ್ ಆಗಲ್ಲ ಮ್ಯಾಕ್ಸಿಮಮ್. ಯಾಕಂದ್ರೆ ಕರೆಂಟ್ ಅಫೇರ್ಸ್ನ ಯಾಕೆ ಇಷ್ಟು ಹೇಳ್ತಿದೆ ಅಂದರೆ, ಇವಾಗ ಟ್ರೆಂಡ್ ಏನಿದೆ ಅಂದರೆ ಕರೆಂಟ್ ಅಫೇರ್ಸಲ್ಲಿ ಮಿನಿಮಮ್ ಅಂದರೂ 20 to 30 ಕ್ವಶನ್ ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರ್ತವೆ. ಮತ್ತೆ ಅಪ್ಲೈಡ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಅಂತೂ 40 ಇರ್ತವೆ, ಮಿನಿಮಮ್ ಅಂತೂ 40 ಇರ್ತವೆ ಅಪ್ಲೈಡ್ ಕರೆಂಟ್ ಅಫೇರ್ಸ್ ಕ್ವಶನ್. ಕರೆಂಟ್ ಅಫೇರ್ಸ್ ತುಂಬಾನೇ ಇಂಪಾರ್ಟೆಂಟ್ ಈ ಟೈಮಲ್ಲಿ. ಅದಕ್ಕೆ ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಒಂಥರ ಸ್ಕೋರಿಂಗ್ ಸಬ್ಜೆಕ್ಟ್ ಅದು. ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಸಮುದ್ರ ಇದ್ದಂಗಾದ್ರೆ ಇದು ಒಂಥರ ಸ್ಕೋರಿಂಗ್ ಸಬ್ಜೆಕ್ಟ್. ಇದು ಆಗಲಿ ಮೆಂಟಲ್ ಎಬಿಲಿಟಿ ಬರಲ್ಲ ಅನ್ನೋರು ಪ್ರಾಕ್ಟೀಸ್ ಮಾಡಿ, ಡೇ ಬೈ ಡೇ ಪ್ರಾಕ್ಟೀಸ್ ಮಾಡಿ. ಮೆಂಟಲ್ ಎಬಿಲಿಟಿ ಇವತ್ತು ಪ್ರಾಕ್ಟೀಸ್ ಮಾಡಿ 1 ವಾರ ಬಿಟ್ಟರೆ ನೆನಪುಳಿಯಲ್ಲ, ಆ ಸಬ್ಜೆಕ್ಟೇ ಹಂಗಿದು. ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾನೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಸಾಧನೆ ಮಾಡಿ. ಮತ್ತೆ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ ಇವೆರಡು ಸಬ್ಜೆಕ್ಟ್ ಚೆನ್ನಾಗಿ ಮಾಡಿದ್ರೆ ಆರಾಮ್ ಪಾಸ್ ಆಗಿರ್ತೀರಾ ನೀವು ಎಕ್ಸಾಮಲ್ಲಿ. ಯಾಕಂದ್ರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಆಲ್ಮೋಸ್ಟ್ ಎಲ್ಲರೂ ಓದಿರ್ತೀರಾ. ಎಲ್ಲಿ ಮಿಸ್ ಹೊಡೆಯೋದಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ, ಮೆಂಟಲ್ ಎಬಿಲಿಟಿ ಇಲ್ಲಿ, ಇವೆರಡೇ ಮಿಸ್ ಹೊಡೆಯೋದು ನಮಗೆ. ಅದಕ್ಕೆ ಸೊ ಇವೆರಡನ್ನ ತುಂಬಾ ಜಾಸ್ತಿ ಫೋಕಸ್ ಮಾಡಿ ಓದಿ. ಮತ್ತು ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ ಬಂದರೆ, ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸಲ್ಲಿ ಜಿಯೋಗ್ರಫಿ, ಪಾಲಿಟಿ, ಎಕಾನಮಿ, ಹಿಸ್ಟ್ರಿ, ಮತ್ತು ಅದರ್ ಸಬ್ಜೆಕ್ಟ್ಸ್ ಲೈಕ್ ಸೈನ್ಸ್, ಎನ್ವಿರಾನ್ಮೆಂಟು, ಮತ್ತು ಇನ್ನೂ ಸಬ್ಜೆಕ್ಟ್ಸ್ ಇದ್ದಾವೆ. ಅವನ್ನೆಲ್ಲ ನಿಮ್ಮ ಹಳೆ ನೋಟ್ಸ್ ಇದ್ದರೆ 1-2 ಸಲ ಇವಾಗ ರಿವಿಷನ್ ಮಾಡಿ, ಕ್ವಿಕ್ ರಿವಿಷನ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ನೋಟ್ಸ್ ಅಲ್ವಾ, ಕ್ವಿಕ್ ರಿವಿಷನ್ ಮಾಡೋಕೆ ನಿಮಗೆ ತುಂಬ ಈಸಿ ಆಗುತ್ತೆ. ಅದಾದಮೇಲೆ ನಿಮಗೆ ಹೊಸ ಸೋರ್ಸ್, ಇವಾಗ ನಾನಂತೂ ಬೇಡ ಅಂತೀನಿ ಯಾವುದೇ ಹೊಸ ಸೋರ್ಸ್ ನೋಡೋದು. ಯಾಕಂದರೆ ಹೊಸ ಸೋರ್ಸ್ ನೋಡಿದರೆ ನಿಮ್ಮ ನೋಟ್ಸಲ್ಲಿ ಇದ್ದೇ ಇದ್ದರೆ ಅದು ನೀವು ಡಿಮೋಟಿವೇಟ್ ಆಗ್ತೀರಾ. ಆ ನೋಟ್ಸಲ್ಲಿ ಇಲ್ಲಲ್ಲಪ್ಪ ಈ ಸೋರ್ಸಲ್ಲಿ ಇರೋದು. ಸೊ ಆ ಒಂದು ಕ್ವಶನಿಂದ ಬೀಳೋದು ಬಿಟ್ಟು ಆ ಒಂದು ಕ್ವಶನ್ನ ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿಲಿ ತಗೋಬೋದು ನಾವು. ಸೊ ಅದಕ್ಕೆ ನಿಮ್ಮ ಹಳೆ ನೋಟ್ಸ್ ಇದ್ದರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸೇ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಸಬ್ಜೆಕ್ಟ್ಸ್ಗೆ ನಿಮ್ಮ ಹಳೆ ನೋಟ್ಸ್ ಇದ್ದರೆ ನಿಮ್ಮ ಹಳೆ ನೋಟ್ಸ್ನೇ ಓದಿ. ಅದರ ಜೊತೆಗೆ ಲೈಕ್ ಓಲ್ಡ್ ಕ್ವಶನ್ ಪೇಪರ್, ನಿಮ್ಮ ಹಳೆ ನೋಟ್ಸ್ ಜೊತೆಗೆ ಓಲ್ಡ್ ಕ್ವಶನ್ ಪೇಪರು, ಸಬ್ಜೆಕ್ಟ್ ವೈಸ್ ಸಿಕ್ಕರೆ ಸಬ್ಜೆಕ್ಟ್ ವೈಸ್ ಡೈ ಸೀರೀಸಲ್ಲಿ ಸಿಗುತ್ತೆ, ಸಪ್ನಾ ಸೀರೀಸ್ ಅಂತ ಸಿಗುತ್ತೆ. ಸಬ್ಜೆಕ್ಟ್ ವೈಸ್ ಓಲ್ಡ್ ಕ್ವಶನ್ ಪೇಪರ್ಸ್ನ ಅವನ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಿದರೆ, ಬಿಡಿಸಿದ್ರೆ ಇವಾಗ ಇನ್ನೂ ಪ್ರಾಕ್ಟೀಸ್ ಮಾಡಿ. ಒಂದು ಕ್ವಶನು ಮಿಸ್ ಆಗಬಾರ್ದು ಓಲ್ಡ್ ಕ್ವಶನ್ ಪೇಪರಿಂದ ಬರೋದು. ಇಲ್ಲ ತಗೊಂಡಿಲ್ಲ ಅಂದರೆ ಇವತ್ತೇ ತಗೊಂಡು ಪ್ರಾಕ್ಟೀಸ್ ಮಾಡಿ. ಅದನ್ನು ಓಲ್ಡ್ ಕ್ವಶನ್ ಪೇಪರ್ ಎಷ್ಟು ಬಿಡಿಸ್ತಿರಲ್ಲ ಅಷ್ಟು ನಿಮಗೆ ಕ್ವಶನ್ ಪೇಪರ್ ಟ್ಯಾಕಲ್ ಮಾಡೋ ವೇಸಿಗೆ ಗೊತ್ತಾಗುತ್ತೆ. ಯಾಕಂದರೆ ಹಳೆ ಕ್ವಶನ್ ಪೇಪರ್ನ ಬಿಡಿಸೋದ್ರಿಂದ ಕೀ ಆನ್ಸರ್ ನೋಡಿ ಬಿಡಿಸೋದಲ್ಲ, ಹಂಗೆ ಬಿಡಿಸ್ಬೇಕು, ಆಮೇಲೆ ಕೀ ಆನ್ಸರ್ ನೋಡಬೇಕು. ಹಳೆ ಕ್ವಶನ್ ಪೇಪರ್ನ ಬಿಡಿಸೋದ್ರಿಂದ ನಿಮಗೆ ಹೇಗೆ ಕ್ವಶನ್ ಕೇಳ್ಬೋದು ಇನ್ ಫ್ಯೂಚರಲ್ಲಿ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ಅದಕ್ಕೆ ಹೇಳೋದು, ಹಳೆ ಕ್ವಶನ್ ಪೇಪರ್ನ ಬಿಡಿಸಿ, ತುಂಬ ಚೆನ್ನಾಗಿ ಬಿಡಿಸಿ. ಸಬ್ಜೆಕ್ಟ್ ವೈಸು ಒಂದು ಟಾಪಿಕ್ ಮುಗಿಸಿದ ಮೇಲೆ ಆ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡಿ ಆ ಟಾಪಿಕ್ ವೈಸ್ ಕ್ವಶನ್ಸ್ನ ಬಿಡಿಸಿ. ಫಾರ್ ಎಕ್ಸಾಂಪಲ್ ಇವಾಗ ಜಿಯೋಗ್ರಫಿಲಿ ನಾನು ಹೋಲ್ಕೆನೋ ಬಗ್ಗೆ, ಜ್ವಾಲಾಮುಖಿ ಬಗ್ಗೆ ಓದಿದ್ದೀನಿ ಅಂದರೆ ಕ್ವಶನ್ಸ್ ರಿಲೇಟೆಡ್ ಟು ವೋಲ್ಕೆನೋಸ್ ಆಫ್ ಜಿಯೋಗ್ರಫಿ ಅಂತೇಳಿ ಸರ್ಚ್ ಮಾಡಿ ಕ್ವಶನ್ಸ್ನ ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡಿ. ವೆಬ್ಸೈಟ್ ಕ್ವಶನ್ಸ್ನ ನಾನಂತೂ ಇಷ್ಟು ದಿನ ಮಾಡಿದರೆ ಉತ್ತಮ, ಇವಾಗ ಹೇಳ್ತಿದ್ದೀನಲ್ಲ ಆ ಥರ ಫಾಲೋ ಅಪ್ ಮಾಡಿದರೂ ಉತ್ತಮ. ಬಟ್ ಈ ಟೈಮಲ್ಲಿ ನೀವು ಮ್ಯಾಕ್ಸಿಮಮ್ ಏನು ಮಾಡಬೇಕು ಅಂದರೆ ರಿವಿಷನ್, PC ಆಸ್ಪಿರೆಂಟ್ಸ್ ಎಸ್ಪೆಷಲಿ ಮ್ಯಾಕ್ಸಿಮಮ್ ರಿವಿಷನ್. ನಿಮ್ಮ ನೋಟ್ಸಲ್ಲಿ, ನಿಮ್ಮ ಬಿಡಿಸಿರೋ ಹಳೆ ಕ್ವಶನ್ ಪೇಪರ್ಸಲ್ಲಿ, ಮತ್ತು ನಿಮ್ಮ ಕರೆಂಟ್ ಅಫೇರ್ಸಲ್ಲಿ, ಮೆಂಟಲ್ ಎಬಿಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ
ಟಫೆಸ್ಟ್ ಕ್ವಶನ್ಸ್ ಬಿಟ್ಟು ಒಂಥರ ಮಾಡ್ರೇಟ್ ಈಸಿ ಅನ್ನೋ ಕ್ವಶನ್ಸ್ನ ರಿಪೀಟೆಡ್ ಕ್ವಶನ್ಸ್ನ ಮಿಸ್ ಮಾಡಿಕೊಂಡ್ರೆ ನೀವು ರೇಸಲ್ಲಿ ತುಂಬ ಹಿಂದೆ ಉಳಿತೀರಾ. ಅದಕ್ಕೆ ಹೇಳ್ತಿರೋದು, ಹಳೆ ಕ್ವಶನ್ ಪೇಪರ್ನ ತುಂಬ ಚೆನ್ನಾಗಿ ಬಿಡಿಸಿ. ಹಳೆ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಮಿಸ್ ಮಾಡಿದ್ರು ನೀವು ಕಾಂಪಿಟೇಷನ್ ಇದ್ರೆ ಔಟೇ. ಹಳೆ ಕ್ವಶನ್ ಪೇಪರ್ನ ನಾನು ಸ್ಟಾರ್ಟಿಂಗ್ ವಿಡಿಯೋಸಲ್ಲೂ ಹೇಳಿದ್ದೀನಿ, ಹಳೆ ಕ್ವಶನ್ ಪೇಪರ್ ಯಾರು ಎಷ್ಟು ಜಾಸ್ತಿ ಬಿಡಿಸ್ತಾರೋ ಅವ್ರಿಗೆ ಅಷ್ಟು ಜಾಸ್ತಿ ಮಾರ್ಕ್ಸ್ ಕಿತ್ತುತ್ತೆ. ಬಿಕಾಸ್ ಕ್ವಶನ್ ಪೇಪರ್ಸ್ನ ಬಿಡಿಸೋದ್ರಿಂದ ನಾವು ಎಕ್ಸಾಮ್ ಪೇಪರ್ನ ಟ್ಯಾಕಲ್ ಮಾಡೋ ವೇ ಗೊತ್ತಾಗುತ್ತೆ ನಮಗೆ. ಲೈಕ್ ಲಾಂಗ್ ಕ್ವಶನ್ಸ್ ಇದ್ರೆ ಆಪ್ಷನ್ಸ್ ಥ್ರೂನೇ ಹೊಡಿಬೋದು ಆ ಕ್ವಶನ್ನ. ಶಾರ್ಟ್ ಕ್ವಶನ್ಸ್ ಇದ್ರೆ ಅದು ನಮ್ಮ ಮೈಂಡಲ್ಲಿ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಒಂದು ಆನ್ಸರ್ ಗೊತ್ತಾಗುತ್ತೆ. ಆ ಆನ್ಸರೇ ಇರುತ್ತೆ ಮ್ಯಾಕ್ಸಿಮಮ್ ಟೈಮ್ಸ್. ಸೆಕೆಂಡ್ ಟೈಮ್ ಹೋದಾಗ ಅದು ಕನ್ಫ್ಯೂಸ್ ಆಗಿ ಹೋಗುತ್ತೆ ಬೇರೆ ಪ್ರಶ್ನೆ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ, ನಿಮ್ಮ ಹಳೆ ನೋಟ್ಸ್ನ ಚೆನ್ನಾಗಿ ಓದಿ. ಅದರ ಜೊತೆಗೆ ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿ, ಕ್ವಶನ್ ಬ್ಯಾಂಕು ಇವೆಲ್ಲ ಚೆನ್ನಾಗಿ ಬಿಡಿಸು. ಇದರ ಜೊತೆಗೆ ಟೆಸ್ಟ್ ಸೀರೀಸು ಲೈಕ್ ಎಲ್ಲ ಧಾರವಾಡಲ್ಲಿ, ಬೆಂಗಳೂರಲ್ಲಿ, ಬಿಜಾಪುರಲ್ಲಿ ಟೆಸ್ಟ್ ಸೀರೀಸ್ ನಡೆಸ್ತಾರೆ. ಟೆಸ್ಟ್ ಸೀರೀಸ್ ಎಷ್ಟು ಜಾಸ್ತಿ ಅಟೆಂಡ್ ಆಗ್ತಿರಲ್ಲ ಅಷ್ಟು ಜಾಸ್ತಿ ನಿಮಗೆ ಕ್ವಶನ್ ಪೇಪರ್ನ ಟ್ಯಾಕಲ್ ಮಾಡೋ ಸ್ಕಿಲ್ಗೆ ಡೆವಲಪ್ ಆಗುತ್ತೆ. ಈ ಟೈಮಲ್ಲಿ ಮೇನ್ ಟೆಸ್ಟ್ ಸೀರೀಸ್ನ ಜಾಸ್ತಿ ಬಿಡಿಸ್ಬೇಕು. ಟೆಸ್ಟ್ ಸೀರೀಸ್ ಒಂದಲ್ಲ ಎರಡೆರಡು ಟೆಸ್ಟ್ ಸೀರೀಸ್ ಬಿಡಿಸಿ. ಎವ್ರಿ ಸಂಡೇ ಆಗಲಿ, 3 ದಿನಕ್ಕೊಮ್ಮೆ ಆಗಲಿ ಟೆಸ್ಟ್ ಸೀರೀಸ್ನ ಬಿಡಿಸಿ. ಸಿಲೆಬಸ್ ಅಂತೂ ಓದಿರೋದು ಇದ್ದೇ ಇರುತ್ತೆ. ಎಷ್ಟು ದಿನ ಆಗಿದ್ದೆಲ್ಲ ಎಲ್ಲ 100% ರೆಡಿ ಆಗಿದೆಯಲ್ಲ. ನಾವು ಡೂ ಆರ್ ಡೈ ಅನ್ನೋದೊಂದೇ ಆಪ್ಷನ್ಸ್ ಉಳಿಯೋದು ನಮಗೆ. ಸೊ ಅದಕ್ಕೆ ಚೆನ್ನಾಗಿ ಬಿಡಿಸಿ ಕ್ವಶನ್ ಪೇಪರ್ನ. ಅದರ ಜೊತೆಗೆ ಮತ್ತೇನಿದೆ, ಇಷ್ಟೇ ಮ್ಯಾಕ್ಸಿಮಮ್ ಇದರಲ್ಲೇ ಕವರ್ ಆಗುತ್ತೆ ನಿಮಗೆಲ್ಲ. ಮತ್ತು GK ಪಾಯಿಂಟ್ಸ್ನ, GK ಟಾಪಿಕ್ಸ್ನ ಇವನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. GK ಟಾಪಿಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ GK ಬುಕ್ಸ್ ಇದಾವಲ್ಲ, ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಂತ ಎಸ್ಪೆಷಲಿ ಗರುಡ, ಚಿಗುರು, ಪರಮಂತ, ಅದರಲ್ಲಿ GK ಪಾಯಿಂಟ್ನ ಸರಿಯಾಗಿ ಚೆನ್ನಾಗಿ ಓದ್ಕೊಳ್ಳಿ. ಮತ್ತೇನು ಉಳಿತು, ಮತ್ತಿಷ್ಟೇ ಟಾಪಿಕ್ಸ್. ಇದನ್ನು ಕನ್ಕ್ಲೂಡ್ ಮಾಡಿ ಹೇಳ್ಬೇಕಂದ್ರೆ, ನಿಮ್ಮದು ಲೈಕ್ ಸಿಲೆಬಸ್ಸು, ನಿಮ್ಮದು ಓಲ್ಡ್ ನೋಟ್ಸು, ಅದರ ಜೊತೆಗೆ ಹಳೆ ಕ್ವಶನ್ ಬಿಡಿಸಿರೋದು. ಹಳೆ ಕ್ವಶನ್ ಬಿಡಿಸಿರೋದು ಮೀನ್ಸ್ ನೀವು PC ಓದ್ತಿರೋದಂದರೆ PC ಕ್ವಶನ್ ಪೇಪರ್ನೇ ಬಿಡಿಸೋದಲ್ಲ, ಓಕೆನಾ. PC ಇಂದ ಹಿಡಿದು IAS ಕ್ವಶನ್ ಪೇಪರ್ವರೆಗೂ ಬಿಡಿಸ್ಬೇಕು. ಆವಾಗ ಮಾತ್ರ ನಿಮ್ಗೆ ಕ್ವಶನ್ ಪೇಪರ್ ಟ್ಯಾಕ್ಲಿಂಗಲ್ಲಿ ಸ್ಟ್ರಾಂಗ್ ಹೋಲ್ಡ್ ಸಿಗುತ್ತೆ. ನಾನು PC ಓದ್ತಿದ್ದೀನಪ್ಪ, ನಾನು PC ಓದಿದ್ರೆ ಸಾಕು ಅಂದರೆ ಆಗಲ್ಲ. ತುಂಬ ಕಷ್ಟ ಪಾಸ್ ಆಗೋದು. ಯಾಕಂದರೆ ಲೈಕ್ ಸೆಂಟ್ರಲ್ ಎಕ್ಸಾಮ್ ಆಗಲಿ, ಯಾವುದೇ ಬೇರೆ ಬೇರೆ ಎಕ್ಸಾಮಿಂದ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾನೆ. ಅದಕ್ಕೆ ಹೇಳೋದು, ಯಾವುದೇ ಕ್ವಶನ್ ಪೇಪರ್ ಸಿಕ್ಕರೂ ಬಿಡಿಸ್ಬೇಕು ಅಂತ. ಹಳೆ ಕ್ವಶನ್ ಪೇಪರ್ ಆಗಲಿ, ಯಾವ ಎಕ್ಸಾಮ್ ಸಿಕ್ಕರೂ ಬಿಡಿಸ್ಬೇಕು. ಸೊ ಕನ್ಕ್ಲೂಡ್ ಮಾಡಿ ಹೇಳ್ಬೇಕಾದ್ರೆ, ನಿಮ್ಮ ಸಿಲೆಬಸ್ಸು, ನಿಮ್ಮ ಓನ್ ನೋಟ್ಸ್ ಆಗಲಿ ಇಲ್ಲ ಆಥರ್ ಬುಕ್ ಓದಿದ್ರೆ ಅವನ್ನೆಲ್ಲ ತುಂಬ ಚೆನ್ನಾಗಿ ಕ್ವಿಕ್ ರಿವಿಷನ್ ಮಾಡಿ. ಇವಾಗ ಸ್ಟಾರ್ಟ್ ಬ್ಯಾಕ್ ಟು ಬ್ಯಾಕ್ ರಿವಿಷನ್ ಮಾಡ್ತಾನೆ ಇರಬೇಕು. ಬೇಜಾರಾಗುತ್ತೆ ಪದೇ ಅದನ್ನೇ ಓದೋಕ್ಕೆ. ಬಟ್ ಆಪ್ಷನ್ಸ್ ಇಲ್ಲ. ಇಷ್ಟು ದಿನ ಬರಗಾಲ, ಇವಾಗ ಸುರಿಮಳೆ, ಅರ್ಥ ಆಗತ್ತಲ್ಲ ಹೇಳ್ತಿರೋದು. ಸೊ ಏನೇ ಆಗಲಿ ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಸಿಲೆಬಸ್ಸು ಚೆನ್ನಾಗಿ ರಿವಿಷನ್ ಮಾಡಿ. ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದನ್ನ ಮತ್ತೆ ಪ್ರಾಕ್ಟೀಸ್ ಮಾಡಿ. ಒಂದ್ಸಲ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ಬಿಟ್ರೆ ಅದನ್ನು ಮಾರ್ಕ್ ಮಾಡಬೇಕು. ಆ ಕ್ವಶನ್ಸ್ಗೆ ಆನ್ಸರ್ ಗೊತ್ತಾಯಿತು, ಆ 4 ಆಪ್ಷನ್ ಬಗ್ಗೆ ರಿಲೇಟೆಡ್ ಆ ಇನ್ಫಾರ್ಮೇಷನ್ ಗೊತ್ತಾಯಿತು ಅಂದರೆ ಆ ಕ್ವಶನ್ನ ನೆಕ್ಸ್ಟ್ ಟೈಮ್ ಓದಲೇಬಾರ್ದು. ಕ್ವಿಕ್ ರಿವಿಷನ್ ಮಾಡೋದು ಈ ಥರ. ಮತ್ತೆ ನಿಮಗೆ ಒಂದು ಕ್ವಶನ್ ಇದೆ, ಆ ಕ್ವಶನ್ ಲಾಸ್ಟ್ ಟೈಮ್ ಬಿಡಿಸಿದ್ದೀರಾ, ಆ ಕ್ವಶನಲ್ಲಿರೋ 4 ಆಪ್ಷನ್ಸ್ ನಿಮಗೆ ಗೊತ್ತು, ಟ್ಯಾಕಲ್ ಮಾಡ್ಬೋದು ಅಂತ ಗೊತ್ತಿದ್ರು ನೀವು ಅದೇ ಕ್ವಶನ್ನ ನೆಕ್ಸ್ಟ್ ಟೈಮ್ ಓದಿದ್ರು ಬಿಡಿಸಿದ್ರೆ ಟೈಮ್ ವೇಸ್ಟ್ ಅದು. ಸೊ ಅದಕ್ಕೆ ಒಂದು ಕ್ವಶನ್ ಗೊತ್ತಿದೆ, ಅದರಲ್ಲಿರೋ 4 ಆಪ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಇದೆ, ಬಿಟ್ಬಿಡಿ ಆ ಕ್ವಶನ್ನ. ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡುವಾಗ ಆ ಕ್ವಶನ್ ಬಿಟ್ಟನೆ ನೆಕ್ಸ್ಟ್ 2ನೇ ಕ್ವಶನು ಬರಲಾರ ಕ್ವಶನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅದ್ರ ಜೊತೆಗೆ ಇಷ್ಟು ದಿನ ಬಿಡಿಸಿದ್ರಲ್ಲ ಕ್ವಶನ್ ಪೇಪರ, ಹೇಳಿದ್ನಲ್ಲ 4 ಆಪ್ಷನ್ಸ್ ಇರ್ತಾವಲ್ಲ, 4 ಆಪ್ಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಅದ್ರ ಮುಂದೆನೇ ಬರ್ಬಿಡಬೇಕು. ಆ ಥರ ಮಾಡಿದರೆ ನಮ್ಗೆ ನೆಕ್ಸ್ಟ್ ಟೈಮ್ ಕ್ವಿಕ್ ರಿವಿಷನ್ಗೆ ತುಂಬ ಈಸಿ ಆಗುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಇದು, ಟೈಮ್ ಹಿಡಿಯುತ್ತೆ ಗುರು, ಹೆಕ್ಟಿಕ್ ಆಗ್ತಿದೆ ಅವನು ಅಂತೇಳಿ ಓದ್ಲಾರ್ದ ಬೇಜಾರಾಗಿ ಬಿಡೋದಲ್ಲ. ಟೈಮ್ ಹಿಡಿಯುತ್ತೆ ಫಸ್ಟ್ ಟೈಮ್ ಓದುವಾಗ, ಬಟ್ ಸೆಕೆಂಡ್ ಟೈಮ್ ನಿಮ್ಗೆ ತುಂಬ ಟೈಮ್ ಸೇವ್ ಆಗುತ್ತೆ ಕ್ವಿಕ್ ರಿವಿಷನ್ಗೆ. ಮತ್ತು ಸಿಲೆಬಸ್ ಆಯಿತು, ಚೆನ್ನಾಗಿ ರಿವಿಷನ್ ಮಾಡಿ. ಅದರ ಜೊತೆಗೆ ಇದು ಏನಪ್ಪ ಕ್ವಶನ್ ಪೇಪರು, ಅದರ ಜೊತೆಗೆ ಕರೆಂಟ್ ಅಫೇರ್ಸು, ಅದರ ಜೊತೆಗೆ ಮೆಂಟಲ್ ಎಬಿಲಿಟಿ, ಈ 4ನ್ನ
ಕರೆಕ್ಟಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇಷ್ಟು ದಿನ ಚೆನ್ನಾಗಿ ಓದ್ಕೊಂಡಿದ್ರೆ ಡೆಫಿನೆಟ್ಲಿ ನಿಮ್ಮ ಹೆಸರು ಲಿಸ್ಟಲ್ಲಿ ಇರುತ್ತೆ. ಇಲ್ಲ ನಾನು ಇನ್ನು ಮುಂದೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ, ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಏಜ್ ರಿಲ್ಯಾಕ್ಸೇಷನ್ ತುಂಬಾ ಕೊಟ್ಟಿದ್ದಾರೆ. ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಇದೆ. ತುಂಬಾ ಹುಡುಗರು ಬಕ್ಕ ಪಕ್ಷಿಗಳ ತರ ಕಾಯ್ತಿದ್ದಾರೆ ಇವಾಗ. ಅದಕ್ಕಾಗಿ ಹೇಳ್ತಿದ್ದೀನಿ, ಚೆನ್ನಾಗಿ ರಿವಿಷನ್ ಮಾಡಿ ಈ ಟೈಮಲ್ಲಿ. ಹೊಸ ಸೋರ್ಸ್ನ ದಯವಿಟ್ಟು ಮುಟ್ಟಕ್ಕೆ ಹೋಗಬೇಡಿ. ಯಾಕಂದ್ರೆ ಸ್ಟಕ್ ಆಗ್ತೀರಾ, ನೀವು ಕನ್ಫ್ಯೂಸ್ ಆಗ್ತೀರಾ ಹೊಸ ಸೋರ್ಸ್ನ ಮುಟ್ಟಿದ್ರೆ. ಈ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಮಾರ್ಕೆಟ್ಗಂತೂ ತುಂಬಾ ಒಳ್ಳೆ ಒಳ್ಳೆ ಕಲರ್ ಬುಕ್ಸ್ ಬರ್ತಿರ್ತಾರೆ. ಆ ಕಲರ್ ಬುಕ್ಸ್ನ ಯಾವತ್ತೂ ನಂಬಕ್ ಹೋಗ್ಬೇಡಿ. ನೀವು ಹಳೇದಾಗಿ ನೋಡಿರೋ ನೋಟ್ಸ್ನೇ, ಹಳೇದಾಗಿ ಓದಿರೋ ಮಾಡಿರೋ ಬುಕ್ನೇ ಅವನ್ನೇ ಓದ್ಕೊಳ್ಳಿ. ಹೊಸ ಏನಾದ್ರು ಆ್ಯಡ್ ಆನ್ ಮಾಡೋದಿದ್ರೆ ಅದರಲ್ಲೇ ಸೈಡ್ ಆಗಿ ಸ್ಟಿಕ್ ನೋಟ್ಸ್ ಆಗಲಿ ಇಲ್ಲ ಬೇರೆ ಸಪ್ರೇಟ್ ಬುಕ್ ಆಗಲಿ ಆ್ಯಡ್ ಮಾಡ್ಕೊಂತ ಓದಬೇಕು. ನಾನು ಹಂಗೆ ಮಾಡ್ತಿದ್ದೆ. ನಾನು ಕೋಚಿಂಗ್ ಸೇರಿದ್ದು 2021ರಲ್ಲಿ ನನ್ನ ನೋಟ್ಸ್ ಜೊತೆ ಆಥರ್ಸ್ ಬುಕ್ ಓದಿದೆ. ಅದಾದ್ಮೇಲೆ ಬೇರೆ ಸ್ಟೇಟ್ ಕ್ವಶನ್ ಪೇಪರ್ ಆಗಲಿ ತುಂಬಾ ಟೈಪ್ ಆಫ್ ಕ್ವಶನ್ ಪೇಪರ್ಸ್ನ ಬಿಡ್ತಿದ್ದೆ. ಆ ಕ್ವಶನ್ ಪೇಪರ್ಸ್ ಅಲ್ಲಿ ಇಲ್ಲ ಹೊಸ ಆಥರ್ ಬುಕ್ ಅಲ್ಲಿ ಏನಾದ್ರು ಹೊಸ ಪಾಯಿಂಟ್ಸ್ ಸಿಕ್ಕರೆ ನಾನು ಸಪರೇಟ್ ಒಂದು ಬುಕ್ಕೇ ಮಾಡಿದ್ದೆ, ಒಂದು 300-400 ಪೇಜ್. ಆ ಬುಕ್ ಅಲ್ಲಿ ಬರ್ತಿದ್ದೆ ಸಬ್ಜೆಕ್ಟ್ ವೈಸ್. ಅದ್ರ ಜೊತೆಗೆ ಸ್ಟಿಕ್ ನೋಟ್ಸ್ ಅಲ್ಲಿ ಬರ್ತಿದ್ದೆ ಸಪ್ರೇಟ್ ಸಬ್ಜೆಕ್ಟ್ ವೈಸ್. ಈ ತರ ಮಾಡಿ ನೀವು. ಬಟ್ ಹೊಸ ಸೋರ್ಸ್ನ ಮುಟ್ಟಕ್ಕೆ ಹೋಗಬೇಡಿ ಪಿ ಸಿ ಆಸ್ಪಿರೆಂಟ್ಸ್ ಸ್ಪೆಷಲಿ ಇವಾಗ. ಯಾಕಂದ್ರೆ 1.5 ಮಂತ್ 2 ಮಂತ್ಸ್ ಅಷ್ಟೇ ಉಳಿದಿದೆ ಪಿ ಸಿ ಎಕ್ಸಾಮ್ಗೆ. ಸೊ ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡಿ. ನಾನು ಹೇಳಿದ್ನಲ್ಲ ಸೋರ್ಸು, ಯಾವ್ಯಾವ ಟಾಪಿಕ್ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು, ಇದನ್ನೆಲ್ಲ ಚೆನ್ನಾಗಿ ಮಾಡಿ. ಅದ್ರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ನಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕರೆಕ್ಟಾಗಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ತೀನಿ. ಅದ್ರ ಪ್ರಕಾರ ಚೆನ್ನಾಗಿ ಓದಿ, ಕರೆಕ್ಟ್ ಪ್ರಾಪರಾಗಿ ಟೈಮ್ ಟೇಬಲ್ ಹಾಕೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಆ ವಿಡಿಯೋದಲ್ಲಿ ಹೇಳ್ತೀನಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಿದ್ರು. ಸೊ ಇಷ್ಟಂತೂ ಇನ್ಫಾರ್ಮೇಶನ್ ಇದೆ. ಇದನ್ನು ಕನ್ಕ್ಲೂಡ್ ಮಾಡಿ ಹೇಳ್ಬೇಕಂದ್ರೆ, ನೋಟ್ಸು ಅದು ಆಥರ್ ಬುಕ್ ಆಗಿರ್ಬೋದು, ಇಲ್ಲ ನಿಮ್ಮ ಕ್ಲಾಸ್ ನೋಟ್ಸ್ ಆಗಿರ್ಬೋದು, ಪ್ಲಸ್ ಎನಿ ಅದರ್ ನೋಟ್ಸ್ ಆಗಬೇಕು. ನೋಟ್ಸು ಅದ್ರ ಜೊತೆಗೆ ಬಿಡಿಸಿರೋ ಕ್ವಶನ್ ಬ್ಯಾಂಕ್ಸು, ಕ್ವಶನ್ ಪೇಪರ್ಸು, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸು, ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ, ಇವನ್ನೆಲ್ಲ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿ, ರಿವಿಷನ್ ಮಾಡಿ. ಏನಾದರೂ ಎಕ್ಸ್ಟ್ರಾ ಬೇಕಂದ್ರೆ ಕಾಮೆಂಟ್ ಮಾಡಿ ನಿಮಗೆ. ಸೊ ಇದು ಡೂ ಆರ್ ಡೈ ಸಿಚುವೇಶನ್ ಅಂತೇಳಿ ಓದಿ. ಇಷ್ಟೇ ಟೈಮ್ ಟೇಬಲ್ ಬಗ್ಗೆ ಹೇಳಿದ್ಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ವಿಡಿಯೋ ಮಾಡಾಕ್ತೀನಿ ಅದನ್ನ. ಸೊ ಥ್ಯಾಂಕ್ ಯು.